ತಂದನ್ನಿ ತಾನಾನಾನ ತಂದನ್ನಾನಿ ತಾನಾನಾನ ತಂದನ್ನಾನ ತಾನಾನಾನ ತಾನಾನಾನ. ಅಜ್ಜಿ ಕತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ನಾನು ಲಕ್ಷ್ಮಿ. ನಿಮ್ಗೆಲ್ಲ ವಿಕ್ರಮ ಬೇತಾಳ ಕತೆ ತುಂಬಾನೇ ಇಷ್ಟವಾಗಿದೆ ಅಂತ ಅಜ್ಜಿ ಹೇಳ್ತಾ ಇದ್ಲು. ಅದಕ್ಕಾಗಿನೇ ಇವತ್ತು ನಿಮ್ಗೆಲ್ಲ ಇನ್ನೊಂದು ಚಂದದ ಕಥೆಯನ್ನ ಅಜ್ಜಿ ತಂದಿದ್ದಾಳೆ. ಇವತ್ತಿನ ಕಥೆಯಲ್ಲಿ ಒಬ್ಬಳನ್ನ ಮದ್ವೆ ಆಗೋದಕ್ಕೆ 3 ಬಂದಿದ್ರಂತೆ. ಅವಳನ್ನ ಯಾರು ಮದ್ವೆ ಆದ್ರು ಅನ್ನೋದನ್ನ ನೋಡೋಣ ಬನ್ನಿ. ಮಕ್ಕಳ ಎಲ್ಲ ಬಂದ್ರ? ಇವತ್ತು ನಾನು ನಿಮ್ಗೆ ವಿಕ್ರಮ ಅನ್ನೋ ರಾಜ ಬೇತಾಳವನ್ನ ಹುಡ್ಕೊಂಡು ಹೋಗಿ ಆ ಬೇತಾಳ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದನ್ನ ಹೇಳ್ತೀನಿ. ಒಂದಾನೊಂದ್ ಕಾಲದಲ್ಲಿ ವಿಕ್ರಮ ಅನ್ನೋ ರಾಜನಿದ್ದ. ಆತ ತುಂಬಾನೇ ಧೈರ್ಯಶಾಲಿಯಾಗಿದ್ದ. ಆತನಿಂದ್ರೆ ಎಲ್ಲ ರಾಜ್ಯದವರು ಗಡಗಡ ಅಂತ ನಡುಕ್ತಾ ಇದ್ರು. ಒಂದಿನ ಆತ ಸ್ಮಶಾನ ಮಾರ್ಗವಾಗಿ ಬರ್ತಾ ಇದ್ದ. ಆತನಿಗೆ ಒಂದು ಕೂಗು ಕೇಳಿಸ್ತು. ಆದ್ರೆ ಮಕ್ಕಳ ವಿಕ್ರಮನಿಗೆ ಕೊಂಚವೂ ಭಯ ಆಗ್ಲಿಲ್ಲ. ಶಬ್ದ ಬಂದ ಕಡೆ ಹೋಗಿ ನೋಡಿದಾಗ ಒಂದು ಬೇತಾಳವನ್ನ ಕಂಡ. ತಕ್ಷಣ ವಿಕ್ರಮ ಆ ಬೇತಾಳವನ್ನ ತನ್ನ ಹೆಗಲ ಮೇಲೆ ಹಾಕಿಕೊಂಡ. ಆ ಬೇತಾಳ ಮಾತನಾಡೋದಕ್ಕೆ ಶುರು ಮಾಡ್ತು. ರಾಜನೇ, ನಾನೊಂದು ಕಥೆಯನ್ನ ಹೇಳ್ತೀನಿ, ಕೊನೆಯಲ್ಲಿ ಪ್ರಶ್ನೆಗಳನ್ನ ಕೇಳ್ತೀನಿ. ಉತ್ತರ ಕೊಡದಿದ್ರೆ ನಿನ್ನ ತಲೆ ಸಿಡಿದು 1000 ಹೋಳಾಗುವುದು ಅಂತ ಹೇಳಿತು. ಹಾಗೆ ಇನ್ನೊಂದು ಷರತ್ತನ್ನು ಹಾಕ್ತು. ಕಥೆ ಮಧ್ಯ ನೀನು ಮಾತನಾಡಿದ್ರೆ ನಾನು ಮರಳಿ ಸ್ಮಶಾನದ ಮರಕ್ಕೆ ಹೋಗ್ತೇನೆ ಎಂದಿತ್ತು. ರಾಜ ಸುಮ್ಮನೆ ತಲೆ ಅಳ್ಳಾಡಿಸ್ದ. ಬೇತಾಳ ಕತೆ ಶುರು ಮಾಡ್ತು. ಒಂದಾನೊಂದ್ ಕಾಲದಲ್ಲಿ ಒಬ್ಬ ಪುರೋಹಿತನಿಗೆ ಶಾಂತಲಾ ಎಂಬ ಸುಂದರ ಕುವರಿ ಇದ್ಲು. ಪುರೋಹಿತ ಮತ್ತು ಆತನ ಹೆಂಡತಿ ತಮ್ಮ ಒಬ್ಬಳೆ ಮಗಳನ್ನ ತುಂಬಾ ಪ್ರೀತಿಯಿಂದ ಅಕ್ಕರೆಯಿಂದ ಬೆಳೆಸಿದ್ರು. ಕಾಲ ಕಳೆದಂತೆ ಶಾಂತಲಾ ದೊಡ್ಡೋಳಾಗಿ ಮದುವೆ ವಯಸ್ಸಿಗೆ ಬಂದು ನಿಂತ್ಲು. ಒಬ್ಬ ಯೋಗ್ಯ ವರನನ್ನ ಹುಡುಕಿ ತಮ್ಮ ಪ್ರೀತಿಯ ಮಗಳ ಕೈ ಧಾರೆ ಎರಿಬೇಕು ಅಂತ ದಂಪತಿಗಳು ಆಲೋಚಿಸಿದ್ರು. ಇಷ್ಟು ಹೇಳಿ ಬೇತಾಳ ವಿಕ್ರಮನ ಇನ್ನೊಂದು ಹೆಗಲಿಗೆ ತನ್ನ ತಲೆಯನ್ನ ಬದಲಾಯಿಸಿ, ವಿಕ್ರಮ, ಕೇಳಿಸ್ಕೊಳ್ತಿರುವೆ ತಾನೆ? ನಾನೊಬ್ನೇ ಮಾತನಾಡಿದ್ರೆ ಹೇಗೆ? ಕತೆ ಹೇಳುತ್ತಿದ್ದೇನೆ, ಕೊನೆಯ ಪಕ್ಷ ಹಾ ಎಂದಾದ್ರೂ ಹೇಳ್ಬಾರ್ದಾ ಎಂದಿತ್ತು. ವಿಕ್ರಮ ಕೇಳಿಸಿಕೊಳ್ಳುತ್ತಿರುವೆ ಎಂಬಂತೆ ತಲೆಯಾಡಿಸಿ ಸಣ್ಣಗೆ ನಕ್ಕು ಮುಂದುವರೆದ. ಬೇತಾಳ ವಿಕ್ರಮನ ಬಾಯಿಂದ ಅಷ್ಟು ಸುಲಭದಲ್ಲಿ ಮಾತು ಹೊರಡಿಸಲಾಗದು ಎಂಬುದು ತಿಳಿದಿದ್ರಿಂದ, ಸರಿ ರಾಜ, ಮಾತನಾಡಲು ಇಷ್ಟವಿಲ್ಲದಿದ್ದಲ್ಲಿ ಬೇಡ, ಕಥೆಯನ್ನಾದ್ರೂ ಪೂರ್ತಿ ಕೇಳಿಸ್ಕೊ ಅಂತ ಹೇಳಿ ತನ್ನ ಕಥೆನ ಮುಂದುವರಿಸ್ತು. ಹೀಗಿರಲು ಒಂದಿನ ಅವರ ಮನೆಗೆ 3 ಯುವಕರು ಬಂದು ಶಾಂತಲಾಳನ್ನ ಮದ್ವೆ ಮಾಡ್ಕೊಡಿ ಅಂದ್ರು. 3 ಯೋಗ್ಯ ಯುವಕರೇ ಆಗಿದ್ರು. ಹೀಗಾಗಿ ಪುರೋಹಿತ ದಂಪತಿಗಳು ಧರ್ಮ ಸಂಕಟಕ್ಕೆ ಸಿಲುಕಿಕೊಂಡ್ರು. ಜೊತೆಗೆ 3 ಯುವಕರು ತಮ್ಮ ಬದಲಾಗಿ ಬೇರೆ ಯಾರಿಗೇ ಶಾಂತಲಾಳನ್ನ ಕೊಟ್ರೆ ತಾವು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೇಳಿದ್ರು. ಪುರೋಹಿತ ದಂಪತಿಗಳು ಏನೂ ತೋಚದೆ ಕೊನೆಗೆ 3ರಲ್ಲಿ ಯಾರಿಗೂ ಶಾಂತಲಾಳನ್ನ ಮದುವೆ ಮಾಡದೆ ಆಕೆಯನ್ನ ಕುವರಿಯಾಗಿಯೇ ಇಡಲು ತೀರ್ಮಾನಿಸಿದ್ರು. ಮಗಳ ಜೀವನ ನೆನೆದು ಪುರೋಹಿತ ದಂಪತಿಗಳಿಬ್ರು ಹಾಸಿಗೆ ಹಿಡಿದು ಕೊನೆಗೆ ಒಂದಿನ ಸತ್ತೇ ಹೋದ್ರು. ಇದನ್ನೆಲ್ಲ ನೋಡಿದ ಶಾಂತಲಾ ನೋವನ್ನ ತಾಳಲಾರದೆ ತಾನು ಕೊರಗಿ ಕೊನೆಗೊಂದು ದಿನ ಆತ್ಮಹತ್ಯೆ ಮಾಡಿಕೊಂಡ್ಲು. ಇಷ್ಟ ಹೇಳಿ ಬೇತಾಳ, ಎಂತಹ ವಿಪರ್ಯಾಸ ಅಲ್ಲವೇ ವಿಕ್ರಮ, ನನಗಂತೂ ಬಹಳ ಕನಿಕರ ಅನ್ನಿಸ್ತಿದೆ ಅಂತ ಹೇಳಿ ಬಹಳ ಕೊರಗಿದವರಂತೆ ನಟಿಸಿತು. ವಿಕ್ರಮ ಯಾವುದೇ ಬದಲಾವಣೆಗಳನ್ನ ತೋರದೆ ಸುಮ್ಮನೆ ಮುಂದುವರೆದ. ಬೇತಾಳ ತನ್ನ ಕಥೆಯನ್ನ ಮುಂದುವರಿಸಿ ಶಾಂತಲಾಳನ್ನ ಪ್ರೀತಿಸಿದ 3 ಯುವಕರು ಸೇರಿ ಆಕೆಯ ಶವವನ್ನ ದಹನ ಮಾಡಿದ್ರು. ಮೊದಲನೆಯವನು ಆಕೆಯ ಅಸ್ಥಿಗಳನ್ನ ತೆಗೆದುಕೊಂಡು ಗಂಗೆಯಲ್ಲಿ ವಿಸರ್ಜನೆ ಮಾಡೋಕೆ ಹೊರಟ. 2ನೇಯವನು ಆಕೆಯ ಬೂದಿಯ ಮೇಲೆ ಮಲಗಿ ಅನ್ನಾಹಾರಗಳನ್ನ ತ್ಯಜಿಸಿದ. 3ನೇಯವನು ಹುಚ್ಚನಾಗಿ ಊರೂರು ಅಲೆದ. ಹೀಗಿರಲು 3ನೇಯವನು ಅಲೆಯುತ್ತಾ ಅಲೆಯುತ್ತಾ ಒಬ್ಬ ಮುನಿಯ ಆಶ್ರಮ ತಲುಪಿದ. ಮುನಿ ಆತನ ಪರಿಸ್ಥಿತಿಗೆ ಮರುಗಿ ತನ್ನಲ್ಲಿದ್ದ ಮಂತ್ರ ಪುಸ್ತಕದ ಸಹಾಯದಿಂದ ಆತನನ್ನ ಮರಳಿ ಸಹಜ ಸ್ಥಿತಿಗೆ ತಂದ. ಮುನಿಯ ಮನೆಯಲ್ಲೇ ತಂಗಿದ್ದ ಯುವಕ ಅದೊಂದು ಅಪೂರ್ವ ಮಂತ್ರ ಪುಸ್ತಕವೆಂದು, ಸತ್ತವರನ್ನು ಮರುಬದುಕಿಸೋ ವಿದ್ಯೆಯೂ ಅದರಲ್ಲಿರುವುದಾಗಿ ತಿಳಿದು ಬಂದಾಗ ಒಂದು ರಾತ್ರಿ ಆ ಪುಸ್ತಕವನ್ನ ಕದ್ದು ಆಶ್ರಮದಿಂದ ಹೊತ್ತೊಯ್ದ.
ಮೂರನೆಯವನು ಆಶ್ರಮದಿಂದ ನೇರ ಶಾಂತಲಾಳ ಕಳೆ ಬರಹವನ್ನ ದಹನ ಮಾಡಿದ ಸ್ಥಳಕ್ಕೆ ಬಂದಾಗ ಮೊದಲನೆಯವನು ಆಕೆಯ ಅಸ್ಥಿಯನ್ನ ವಿಸರ್ಜನೆ ಮಾಡಿ ಪವಿತ್ರ ಗಂಗಾಜಲದೊಂದಿಗೆ ಹಿಂದಿರುಗಿದ್ದ. ಎರಡನೆಯವನು ಅಲ್ಲಿಯೇ ಬೂದಿ ಮೇಲೆ ಮಲಗಿದ್ದ. ಮೂರನೆಯವನು ಪುಸ್ತಕದ ಸಹಾಯದಿಂದ ಮಂತ್ರವಿದ್ಯೆಯನ್ನ ಕಲಿತು ಶಾಂತಲಾಳ ಕಳೆ ಬರಹದ ಬೂದಿಯ ಮೇಲೆ ಮಂತ್ರದೊಂದಿಗೆ ಗಂಗಾಜಲವನ್ನ ಚುಮುಕಿಸಿದ. ಏನ್ ಆಶ್ಚರ್ಯ ಮಕ್ಕಳ! ಶಾಂತಲಾ ನಿದ್ದೆಯಿಂದ ಎದ್ದವಳಂತೆ ಎದ್ದು ಮೂವರ ಮುಂದೆ ನಿಂತಿದ್ಲು. ಮೂವರು ಯುವಕರಿಗೆ ಆನಂದಕ್ಕೆ ಪಾರವೇ ಇರಲಿಲ್ಲ. ಆದ್ರೆ ಪುನಃ ಹಳೆಯ ಸಮಸ್ಯೆಯೇ ಈ ಮೂವರನ್ನ ಕಾಡಿತು. ಶಾಂತಲಾ ಯಾರನ್ನ ವರಿಸಬೇಕು, ಯಾರು ಆಕೆಗೆ ಸರಿಯಾದ ಪತಿಯನ್ನೋ ಗೊಂದಲಕ್ಕೆ ಬಿದ್ರು. ಇಷ್ಟ್ ಹೇಳಿ ಬೇತಾಳ ವಿಕ್ರಮನೆಡೆಗೆ ತಿರುಗಿ, ರಾಜ, ನೀನು ಬಹಳ ಬುದ್ಧಿವಂತ ಅಂತ ಕೇಳಿದ್ದೇನೆ. ನಿಮ್ಮ ರಾಜ್ಯದ ಜನರ ಸಮಸ್ಯೆಗಳನ್ನ ಸುಲಭದಲ್ಲಿ ನೆರವೇರಿಸುವೆ ಎಂಬುದನ್ನು ಕೇಳಿದ್ದೇನೆ. ಇಂತಹ ಸಮಸ್ಯೆ ನಿನ್ನ ರಾಜ್ಯದಲ್ಲಿ ಬಂದಿದ್ರೆ ಏನ್ ಮಾಡ್ತಿದ್ದೆ? ನೀನು ಈ ಸಮಸ್ಯೆಗೆ ಸಮಾಧಾನಕರ ಉತ್ತರ ನೀಡಬೇಕು. ನೀನೇ ಹೇಳು ವಿಕ್ರಮ, ಶಾಂತಲಾ ಆ ಮೂವರು ಯುವಕರಲ್ಲಿ ಯಾರನ್ನ ವರಿಸಬೇಕು? ಯಾರು ಹಿತವರು ಆ ಮೂವರೊಳಗೆ ಎಂದಿತ್ತು. ಬೇತಾಳನ ಪ್ರಶ್ನೆ ಕೇಳಿಯೂ ವಿಕ್ರಮಾದಿತ್ಯ ತುಟಿ ಪಿಟಕ್ಕೆನ್ನದೆ ಸುಮ್ಮನೆ ನಡೆದ. ಬೆನ್ನು ಹತ್ತಿ ಕುಳಿತ ಬೇತಾಳ ಪಟ್ಟು ಬಿಡದೆ ಮುಖದಲ್ಲಿ ಸ್ವಲ್ಪ ಕೋಪ ತೋರಿಸ್ತಾ ವಿಕ್ರಮನೆಡೆಗೆ ತಿರುಗಿ, ರಾಜ, ನನ್ನ ಪ್ರಶ್ನೆಗೆ ನೀನು ಉತ್ತರ ನೀಡಿಲ್ಲ. ಉತ್ತರ ತಿಳಿದಿಲ್ವೇ? ಅಥವಾ ತಿಳಿದು ಹೇಳುತ್ತಿಲ್ವೇ? ಉತ್ತರ ತಿಳಿಯದಿದ್ದಲ್ಲಿ ಸೋತನೆಂದು ಒಪ್ಕೋ. ತಿಳಿದು ನೀನು ಹೇಳದಿದ್ದಲ್ಲಿ ನಿನ್ನ ತಲೆ ಸಿಡಿದು 100 ಹೋಳಾಗುವುದು ಜಾಗೃತಿ ಎಂದಿತು. ವಿಕ್ರಮ ತನ್ನ ಮೌನ ಮುರಿದು, ಹೇ ಬೇತಾಳವೇ, ನಿನ್ನ ಪ್ರಶ್ನೆ ಅತಿ ಸರಳವಾದುದು. ನನ್ನ ತಲೆ 100 ಹೋಳಾಗಲಿದೆ ಎಂಬ ಹೆದರಿಕೆಗಾಗಿ ಅಲ್ಲ, ಒಬ್ಬ ರಾಜನಾಗಿ ನ್ಯಾಯಯುತವಾಗಿ ಉತ್ತರ ನೀಡೋದು ಧರ್ಮವೆಂದು ತಿಳಿದು ಉತ್ತರ ಕೊಡ್ತೇನೆ ಕೇಳು ಎಂದು ಮಾತನಾಡೋಕೆ ಶುರು ಮಾಡ್ದ. ಒಂದ್ ಹೆಣ್ಣಿಗೆ ಜೀವನದಲ್ಲಿ ಗಂಡಿನಾಶ್ರಯವಿದ್ದಲ್ಲಿ ಮಾತ್ರ ಆಕೆಯ ಜೀವನ ಪರಿಪೂರ್ಣ. ಪ್ರಕೃತಿ ನಿಯಮದಂತೆ ಹೆಣ್ಣಿಗೆ ತನ್ನ ಜೀವನದಲ್ಲಿ 3 ಗಂಡುಗಳ ಆಶ್ರಯ ಸಿಗುವುದು. ಬಾಲ್ಯದಲ್ಲಿ ತಂದೆಯ ಆಶ್ರಯ, ಯೌವನದಲ್ಲಿ ಗಂಡನ ಆಶ್ರಯ ಮತ್ತು ಮುಪ್ಪಿನಲ್ಲಿ ಮಗನ ಆಶ್ರಯ. ಶಾಂತಲಾ ಸತ್ತು ಮರುಜನ್ಮ ಪಡೆದ ಮೇಲೆ ಪ್ರಕೃತಿ ನಿಯಮದಂತೆ ಮಂತ್ರಶಕ್ತಿಯಿಂದ ಶಾಂತಲಾಗೆ ಮರುಜೀವ ಕರುಣಿಸಿದ 3ನೇ ಯುವಕ ಆಕೆಯ ಜನ್ಮದಾತನಾದ. ಹಾಗಾಗಿ ಆತ ಶಾಂತಲಾಳ ತಂದೆಯ ಸ್ಥಾನ ಸ್ವೀಕರಿಸಬೇಕು. ಆಕೆಯ ಅಸ್ಥಿಗಳನ್ನ ಗಂಗೆಯಲ್ಲಿ ವಿಸರ್ಜಿಸಿ ಶಾಂತಲಾಳ ಅಂತ್ಯ ಸಂಸ್ಕಾರಗಳನ್ನ ನೆರವೇರಿಸಿ ಸಾವಿನ ನಂತರದ ಮರುಹುಟ್ಟಿಗೆ ಕಾರಣನಾದ 1ನೇ ಯುವಕ ಆಕೆಯ ಮಗನ ಸ್ಥಾನಕ್ಕೆ ಯೋಗ್ಯನಾದ. ಜೀವನದ ಹಂಗು ತೊರೆದು ಕಳೆದುಕೊಂಡ ಆಕೆಯ ಪ್ರೀತಿಯ ನೆನೆಯುತ್ತಾ ಆಕೆಗಾಗಿಯೇ ಬದುಕಿ ಆಕೆಗಾಗಿಯೇ ಸಾಯುವುದಾಗಿ ನಿಶ್ಚಯಿಸಿದ 2ನೇ ಯುವಕನೇ ಶಾಂತಲಾಳ ಪತಿಯ ಸ್ಥಾನ ವರಿಸಲು ಯೋಗ್ಯನಾದವನು ಅಂತ ಹೇಳಿದ. ಜಟಿಲ ಸಮಸ್ಯೆಗೆ ಸುಲಭದಲ್ಲಿ ಉತ್ತರವಿತ್ತ ವಿಕ್ರಮನ ಜಾಣ್ಮೆಗೆ ಮೆಚ್ಚುಗೆ ತೋರುತ್ತಾ ಬೇತಾಳ, ಭಲ ವಿಕ್ರಮ ಭಲ, ಅಭೂತಪೂರ್ವ ಉತ್ತರ. ನಿಜಕ್ಕೂ ನಿನ್ನ ಜಾಣ್ಮೆಗೆ ಮೆಚ್ಚಿದೆ. ಆದರೆ ನೀನು ನಿನ್ನ ಮೌನ ಮುರಿದೆ. ಹೇ ಹೇ ಹೇ, ನಾನಿದೋ ಹೊರಟೆ, ನಿನಗೆ ನಾನು ದಕ್ಕಲಾರೆ ಅಂತ ಹೇಳಿ ವಿಕ್ರಮನ ಹೆಗಲಿನಿಂದ ನೇರ ಆಕಾಶಕ್ಕೇರಿ ಗಾಳಿಯಲ್ಲಿ ತೇಲುತ್ತಾ ವೃಕ್ಷಕ್ಕೆ ಹೋಗಿ ನೇತು ಬಿದ್ದಿತು. ನೀತಿ ಏನಂದ್ರೆ, ಸಮಸ್ಯೆಗಳು ಎದುರಾಗೋದು ತೀರಾ ಸಾಮಾನ್ಯ. ಆದ್ರೆ ಪರಿಹಾರವಿಲ್ಲದ ಸಮಸ್ಯೆ ಇಲ್ಲವೇ ಇಲ್ಲ. ಅದನ್ನ ಹುಡುಕೋ ವ್ಯವಧಾನ ನಮ್ಮಲ್ಲಿರ್ಬೇಕು. ಆಗ ಮಾತ್ರ ಗೊಂದಲಗಳಿಗೆ ತೆರೆ ಎಳಿಬಹುದು. ನೋಡಿ, ವಿಕ್ರಮನ ಮಾತು ಎಷ್ಟು ನಿಜ ಅಲ್ವಾ? ಅದ್ಬಿಡಿ, ಈಗ ನಾವೆಲ್ಲ ಇಂಧನಗಳ ಪೋಲು ಮಾಡಿದ್ರೆ ಜೀವನ ಕಷ್ಟವಾಗುತ್ತೆ ಅನ್ನೋ ಸತ್ಯವನ್ನ ತಿಳ್ಕೊಳ್ಳೋ ಸಮಯ. ಅದನ್ನ ಡೀಟೇಲ್ ಆಗಿ ಇನ್ಫೋ ಗುರುಗಳು ಹೇಳ್ತಾರೆ, ಬನ್ನಿ ಕೇಳೋಣ. ಅಯ್ಯೋ, ಆಟವಾಡೋಕೆ ಹೋಗೋ ಸಂಭ್ರಮದಲ್ಲಿ ಮನೆಯಲ್ಲಿ ಟಿವಿ ಆಫ್ ಮಾಡಿ ಬರೋದನ್ನೇ ಮರ್ತಿದ್ದೆ. ಅಪ್ಪ ಸರಿಯಾಗಿ ಬೈದ್ರು. ನಂಗೆ ಬೈಯೋದಕ್ಕೆ ಏನ್ ಸಿಗುತ್ತೆ ಅಂತಾನೆ ನೋಡ್ತಾ ಇರ್ತಾರೆ ಮರೈತಿ. ಯಾಕೋ ಹಾಗಂತೀಯ? ಸರಿಯಾಗೆ ಮಾಡಿದ್ದಾರೆ. ಟಿವಿ ಬಳಸದೆ ಸುಮ್ನೆ ಹಾಕಿದ್ರೆ ಕರೆಂಟ್ ವೇಸ್ಟ್ ಆಗಲ್ವಾ? ಇಂಧನವನ್ನ ಇವತ್ತು ನಾವು ಉಳಿಸಿದ್ರೆ ಮಾತ್ರ ನಾಳೆ ದಿನ ಶಾರ್ಟೇಜ್ ಆಗಲ್ಲ. ಇಲ್ಲ ಅಂದ್ರೆ ಕತ್ಲಲ್ಲಿ ಮೇಣದ ಬತ್ತಿ ಹಚ್ಕೊಂಡು ಆಫ್ ಆಗಿರೋ ಟಿವಿ ನೋಡ್ಬೇಕಾಗತ್ತೆ. ಹೌದಲ್ವಾ? ಆದ್ರೂ ನಾನೊಬ್ನೇ ನಮ್ಮನೇಲಿ ಹಂಗ್ ಮಾಡಿದ್ರೆ ಅಷ್ಟೊಂದು ವೇಸ್ಟ್ ಆಗುತ್ತೆ ಅಂತೀಯಾ? ನಿನ್ ಹಾಗೆ ಪ್ರತಿ ಮನೇಲಿ ಒಬ್ರು ಇದ್ರಾಯ್ತಲ್ಲ, ವೇಸ್ಟ್ ದೊಡ್ಡ ಪ್ರಮಾಣದಲ್ಲೇ ಆಗುತ್ತೆ. ನಿಂಗ್ ಗೊತ್ತಾ, ಪ್ರತಿ ವರ್ಷ ನಮ್ ದೇಶದಲ್ಲಿ ಡಿಸೆಂಬರ್ 14ರಂದು ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಡೇ ಅಂತ ಆಚರಿಸ್ತಾರೆ. ಅಂದ್ರೆ ಇಂಧನವನ್ನ ಉಳಿಸಿ ಅಂತ ಜಾಗೃತಿ ಮೂಡಿಸ್ತಾರೆ. ಈ ಆಚರಣೆನ ಬಿಇಇ ಅನ್ನೋ ಸಂಸ್ಥೆ ಶುರು ಮಾಡಿದ್ದು ಕಣೋ. ಬಿಇಇ ಅಂದ್ರೇನೆ? ಹಂಗಂದ್ರೆ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅಂತ.
ಅದು ಭಾರತ ಸರ್ಕಾರದ ಒಂದು ಅಂಗಸಂಸ್ಥೆ. ಭಾರತದಲ್ಲಿ ಶಕ್ತಿ ಇಂಧನಗಳ ದುರ್ಬಳಕೆ ಹೆಚ್ಚಾಗ್ತಾ ಇದೆ, ಅದಕ್ಕೊಂದು ಕಡಿವಾಣ ಹಾಕಬೇಕು ಅನ್ನೋ ದೃಷ್ಟಿಲಿ ಈ ಸಂಸ್ಥೆನ 2001ರಲ್ಲಿ ಸ್ಥಾಪನೆ ಮಾಡಲಾಯಿತು. ಅಂದಿನಿಂದ ಈ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಸಂಸ್ಥೆ ಎಲ್ಲೆಲ್ಲಿ ಇಂಧನಗಳನ್ನ ಉಳಿಸಬಹುದು ಅಂತ ನೋಡಿ ಸರ್ಕಾರಕ್ಕೆ ಯೋಜನೆಯ ಮಾಹಿತಿ ನೀಡಿ ಅದನ್ನ ಜಾರಿಗೊಳಿಸೋಕೆ ಕೆಲಸ ಮಾಡ್ತಾ ಇದೆ. ಹಂಗಾ, ಗ್ರೇಟ್ ಜಾಬ್. ಹೌದು, ಇಂಧನಗಳು ಅಂದ್ರೆ ಯಾವೆಲ್ಲ ಬರ್ತವೆ? ಇಂಧನಗಳು ಅಂದ ಕೂಡ್ಲೆ ನಾವೆಲ್ಲ ಪೆಟ್ರೋಲ್, ಡೀಸೆಲ್ ಅಂತ ಅಂದ್ಕೊಳ್ಳೋದೇ ಜಾಸ್ತಿ. ಆದ್ರೆ ಪೆಟ್ರೋಲ್, ಡೀಸೆಲ್ಗಳ ಜೊತೆ ವಿದ್ಯುತ್, ಸೌರಶಕ್ತಿ, ಗ್ಯಾಸ್, ಕಟ್ಟಿಗೆ ಕೂಡ ಇಂಧನವೇ. ಅದನ್ನೆಲ್ಲ ನಾವು ಮಿತಿಯಲ್ಲಿ ಬಳಸಬೇಕು, ನಮ್ಮ ಮುಂದಿನ ಪೀಳಿಗೆಗೂ ಇಡಬೇಕು. ಎಸ್, ನಿಜಕ್ಕೂ ನಾವೆಲ್ಲ ಇಂಧನಗಳನ್ನ ಉಳಿಸಲೇಬೇಕು. ಹೌದು, ಈ ದಿನವನ್ನ ಹೆಂಗ್ ಆಚರಣೆ ಮಾಡ್ತಾರೆ? ಶಾಲಾ ಕಾಲೇಜುಗಳಲ್ಲಿ ಬೇರೆ ಬೇರೆ ಕಾಂಪಿಟೇಷನ್ಸ್ ಏರ್ಪಡಿಸ್ತಾರೆ. ಅದ್ರಲ್ಲಿ ಗೆದ್ದವ್ರಿಗೆ ಬಹುಮಾನಗಳು ಇರ್ತವೆ. ಹಾಗೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮ್ಯಾರಥಾನ್ ಏರ್ಪಡಿಸ್ತಾರೆ. ಜಾಗೃತಿ ಮೂಡಿಸೋಕೆ ಟಿವಿ, ಪೇಪರ್ಗಳಲ್ಲಿ ಜಾಹೀರಾತು ಕೊಡ್ತಾರೆ. ಒಟ್ನಲ್ಲಿ ಈ ದಿನ ತುಂಬಾನೇ ವಿಶೇಷ. ಓಹೋ, ಇಂಧನ ಉಳಿಸೋದ್ರ ಬಗ್ಗೆ ಜಾಗೃತಿ ಮೂಡಿಸೋದು ತುಂಬಾ ಇಂಪಾರ್ಟೆಂಟ್ ಬಿಡು. ಹೌದು, ಹೇಗೆ ಇಂಧನವನ್ನ ಉಳಿತಾಯ ಮಾಡಬಹುದು? ಒಂದ್ ಸಮೀಕ್ಷೆ ಹೇಳೋ ಪ್ರಕಾರ ಒಂದ್ ಮನೆಯಲ್ಲಿ ಅತಿ ಹೆಚ್ಚು ವಿದ್ಯುತ್ತನ್ನ ಬಳಸ್ಕೊಳ್ಳೋದು ಅಂದ್ರೆ ಫ್ರಿಡ್ಜ್. ಅದು ತುಂಬಾ ಮನೆಗಳಲ್ಲಿ ಸದಾಕಾಲ ಆನ್ ಇರುತ್ತೆ. ಆನ್ ಇರ್ಲೇಬೇಕು ಅಂತಿದ್ರೆ ಎನರ್ಜಿ ಸೇವರ್ ಮೋಡ್ ಆನ್ ಮಾಡೋದ್ರಿಂದ ಸಾಕಷ್ಟು ವಿದ್ಯುತ್ ಸೇವ್ ಆಗುತ್ತೆ. ಹಾಗೆ ಮನೆಯಿಂದ ಬರುವಾಗ ಫ್ಯಾನ್, ಟಿವಿ, ಲೈಟ್ ಎಲ್ಲವನ್ನು ಬಂದ್ ಮಾಡಬೇಕು. ಕಡಿಮೆ ವಿದ್ಯುತ್ ಬಳಸ್ಕೊಳ್ಳೋ CFL ಬಲ್ಬ್ ಹಾಕೋಬೇಕು. ಇದು ಕರೆಂಟ್ ಇಂದ ಆಯ್ತು. ಪೆಟ್ರೋಲ್, ಡೀಸೆಲ್ ಬಗ್ಗೆ ಹೇಗೆ? ಮನೆ ಹತ್ತಿರವೇ ಇರೋ ಅಂಗಡಿಗೆ ಹೋಗುವಾಗ ಬೈಕ್ ಅಥವಾ ಕಾರ್ ತಗೊಂಡು ಹೋಗೋ ಅಭ್ಯಾಸ ಇದ್ರೆ ಅದನ್ನ ಬಿಡಬೇಕು. ಹಾಗೆ ಆದಷ್ಟು ಬಸ್ಗಳಲ್ಲಿ ಓಡಾಡೋದ್ರಿಂದ ಇಂಧನ ಉಳಿತಾಯವಾಗೋದ್ರ ಜೊತೆ ವಾಯು ಮಾಲಿನ್ಯದ ಪ್ರಮಾಣವೂ ಕೂಡ ಕಡಿಮೆ ಆಗುತ್ತೆ. ಅದ್ರ ಜೊತೆ ಕಟ್ಟಿಗೆ ಸಿಗುತ್ತೆ ಅಂತ ಹೇಗ್ ಬೇಕೋ ಹಾಗೆ ಬಳಸ್ಕೊಳ್ಬಾರ್ದು. ಸೀಮೆ ಎಣ್ಣೆಯನ್ನು ಮಿತವಾಗಿ ಬಳಸಬೇಕು. ಸೌರಶಕ್ತಿಯನ್ನ ಉಪಯೋಗಿಸ್ಕೊಂಡು ಕರೆಂಟ್ ಅನ್ನ ಕಡಿಮೆ ಯೂಸ್ ಮಾಡಬೇಕು ಅನ್ನೋ. ಎಸ್ ಕರೆಕ್ಟ್. ಅಬ್ಬಾ, ಕೊನೆಗೂ ಅರ್ಥ ಆಯ್ತಲ್ಲ ನಿಂಗೆ. ಸರಿ, ನಂಗೆ ಸ್ವಲ್ಪ ಹೋಮ್ ವರ್ಕ್ ಇದೆ ಕಣೋ. ನಾನು ನಾಳೆ ನಿನ್ನ ಮೀಟ್ ಮಾಡ್ತೀನಿ, ಬರ್ಲಾ? ಓಕೆ, ಬಾಯ್. ಎಲ್ಲಾ ಸಮಸ್ಯೆಗೂ ಪರಿಹಾರ ಇದ್ದೇ ಇದೆ ಅನ್ನೋದನ್ನ ನೋಡಿ ಆಯ್ತು. ಜೊತೆಗೆ ಇಂಧನಗಳ ಮಿತವಾದ ಬಳಕೆಯ ಮಹತ್ವ ಏನು ಅನ್ನೋದನ್ನು ತಿಳ್ಕೊಂಡಾಯ್ತು. ಸರಿ, ಹಾಗಾದ್ರೆ ನಾನು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಕತೆ ಮತ್ತು ಮಾಹಿತಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.